ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮಃ ತಸ್ಮೈ ಶ್ರೀ ಗುರವೇ ನಮಃ. ತಸ್ಮೈ ಶ್ರೀ ಗುರವೇ ನಮಃ. ಎನ್ನ ಆರಾಧ್ಯೈವ ಮತ್ತು ಗುರುದೈವನ ಸ್ಮರಣೆಯಲ್ಲಿರುತ್ತಾ ಈ ಒಂದು ಕ್ಷೇತ್ರದ ಅಧಿದೇವ ಸಂಗಮನಾಥೇಶ್ವರನ ಪಾದಾರೊಂದುಗಳಲ್ಲಿ ಪಣಿಬಿಡುತ್ತಾ ಮತ್ತು ಈ ಒಂದು ಸಭೆಯ ಮೂಲ ಕರ್ತೃ ಆಗಿರುವಂಥ ಬ್ರಹ್ಮ ಋಷಿ, ಧ್ಯಾನ ಜಗತ್ತಿಗೆ ಬ್ರಹ್ಮ ಋಷಿಯಾಗಿ ಮೆರೆದಿರುವಂಥ ಸದ್ಗುರುಗಳು ಡಾಕ್ಟರ್ ಸುಭಾಷ್ ಪತ್ರಿಜಿಯವರ ಸ್ಮರಣೆಯಲ್ಲಿರುತ್ತಾ ಈ ಒಂದು ವೇದಿಕೆಯನ್ನು ಆಯೋಜನೆ ಮಾಡಿರುವಂಥ ಸ್ಪೆಷಲ್ ಮೂಮೆಂಟಿನ ಎಲ್ಲ ಸಾಧಕರಿಗೆ ಶರಣೆಂದು ಮತ್ತು ಈ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವಂಥ ಎಲ್ಲ ಹಿರಿಯ ಶರಣೆಯರ ಪಾದಾರವಿಂದಗಳಲ್ಲಿ ಪಣಿಬಿಡುತ್ತಾ ಆತ್ಮೀಯ ಬಂಧುಗಳೇ, ಆತ್ಮ ಬಂಧುಗಳೇ, ಇವತ್ತಿನ ಒಂದು ಸಂಗಮದಲ್ಲಿ ಧ್ಯಾನ ಮಹಾಚಕ್ರ, ಮಹಿಳಾ ಮಹಾಚಕ್ರ 2ನೆಯ ವರ್ಷದ ಒಂದು ಅದ್ಭುತ ವೇದಿಕೆ ಒಂದು ಇದರಲ್ಲಿ ನಮ್ಮನ್ನು ದೇವದುರ್ಗ ನಮ್ಮನ್ನು ಕರೆದು ಒಂದು ವಚನ ಸಾಹಿತ್ಯದ ಬಗ್ಗೆ ಸ್ವಲ್ಪ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕದ ಭಾಗ ಏನು ವಚನ ಸಾಹಿತ್ಯವನ್ನು ತುಂಬಿರುವಂತಹ ಒಂದು ಭಾಗ. ಹೀಗೆ ನೋಡಿದರೆ ಸಣ್ಣ ಮಗು, 3 ವರ್ಷದ ಮಗು ಶೀರ್ಷಿಕೆ ಅದ್ಭುತವಾದ ವಚನವಾದ ಸಾಹಿತ್ಯವನ್ನು ನಮ್ಮ ಮುಂದೆ ಅನುಸಂಧಾನ ಮಾಡಿಲ್ಲ ತಾಯಿ. ಅದ್ಭುತವಾಗಿರ್ತಕ್ಕಂಥದ್ದು. ಈ ಕಲ್ಯಾಣ ನಾಡಿನಲ್ಲಿ ಹೆಚ್ಚಾಗಿ ಶರಣ ಮಾತೆಯರು ಬರ್ತಾರೆ, ಶರಣರು ಮತ್ತು ಶರಣ ಮಾತೆಯರು ಬರ್ತಾರೆ. ಅದರಲ್ಲಿ ಅಕ್ಕಮಹಾದೇವಿ, ಮುಕ್ತಾಯಕ್ಕ, ನಾಗಮ್ಮ, ಲಿಂಗಮ್ಮ ಮತ್ತು ಇನ್ನು ಅನೇಕ ಶರಣರು, ಬೋಂತಾದೇವಿ ಅಂತೇಳಿ ಅನೇಕ ಶರಣರು ಈ ಒಂದು ನಾಡಿಗೆ ಬರ್ತಾರೆ ಅನುಭವ ಅನ್ನೋ ಸಾಧನೆ ಮಾಡೋದಕ್ಕೆ. ಅಂಥದ್ರಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕಕ್ಕೆ ಕಾಶ್ಮೀರಲ್ಲಿದ್ದ ಒಬ್ಬ ರಾಜನ ಮಗಳು ಬರ್ತದೆ. ಕಾಶ್ಮೀರಲ್ಲಿದ್ದ ಒಬ್ಬ ರಾಜನ ಮಗಳು. ಸ್ವಲ್ಪ ಅವ್ರದ್ದು ಒಂದಿಷ್ಟು ಹಿಸ್ಟ್ರಿ ಹೇಳಿ ನಾನು ಒಂದು ವಚನಕ್ಕೆ ಬರ್ತೀನಿ. ಕಾಶ್ಮೀರ ರಾಜನ ಮಗಳು, ಮಾಂಡವಪುರದ ರಾಜನ ಮಗಳು ವೈರಾಗ್ಯ ತುಂಬಿಕೊಂಡು ದಿಗಂಬಸ್ತರಳಾಗಿ ಒಬ್ಬ ಮುದುಕಿಗೆ ತನ್ನ ಹುಟ್ಟ ಸೀರೆಯನ್ನು ಕೊಟ್ಟು ಮತ್ತೆ ದಾರಿಯಲ್ಲಿ ಬರ್ತಿರಬೇಕಾದ್ರೆ ಒಬ್ಬ ತಾಯಿ ಕೌದಿ ಒದಿಸ್ತಾಳ. ಆ ಕೌದಿಯನ್ನು ಹೊದಿದುಕೊಂಡು ಕಲ್ಯಾಣಕ್ಕೆ ಬರ್ತಾಳ. ಆ ಕಲ್ಯಾಣಕ್ಕೆ ಬಂದಾಗ ಆ ಕೌದಿಗೆ ಕನ್ನಡದಲ್ಲಿ ಬೋಂತ ಅಂತಂತಾರೆ. ಬೋಂತ ಅಂತಂದ ಕನ್ನಡದಲ್ಲಿ ಅಂತಾರ. ಅದಕ್ಕೆ ಆ ತಾಯಿಗೆ ಏನಂತ ಹೆಸರು ಕೊಡ್ತಾರಂದ್ರೆ ಬೋಂತಾದೇವಿ ಅಂತ ಹೆಸರು ಕೊಡ್ತಾರೆ. ಅದ್ಭುತವಾದ ಬೋಂತಾದೇವಿ
ಆಕಿನ ಕಾಯಕ ಏನಾಗಿರ್ತದಪ್ಪ ಅಂದರೆ ಕೌದಿ ಒಲಿಯೋದು ಮತ್ತು ಆರೋಗ್ಯದ ಸುಶುಸ್ತ್ರವನ್ನು ಮಾಡುವುದು ಮತ್ತು ಕಾಶ್ಮೀರದ ಜಮಖಾನಗಳನ್ನು ನೇಯುವುದು ಆಕಿನ ಕಾಯಕ ಆಗಿರ್ತದ. ಇಂಥ ಒಂದು ಅದ್ಭುತವಾದ ಶರಣರ ನಾಡು ನಮ್ಮ ಕಲ್ಯಾಣ ಕರ್ನಾಟಕ ನಾಡು. ಇಂಥ ಕರ್ನಾಟಕ ನಾಡಿನಲ್ಲಿ ಮಹಾಮೈಮರಾಗಿ ಹೋಗಿರ್ತಕ್ಕಂಥ ಅದ್ಭುತ ಜ್ಞಾನಿಗಳಾಗಿರುವಂಥ ಅತಿ ಜ್ಞಾನವನ್ನು ಈ ಜಗತ್ತಿಗೆ ಅರಿವಿರುವಂಥ ಶರಣರು ನಮ್ಮ ಕರ್ನಾಟಕದ ಶರಣರು. ಇಂಥದ್ರಲ್ಲಿ ಲಿಂಗಮ್ಮ ಅಂತೇಳಿ ಕೇಶಿ ಹಡಪದ ಅಪ್ಪಣ್ಣನ ಹೆಂಡತಿ ಲಿಂಗಮ್ಮ ಅಂತೇಳಿ ಒಬ್ಬ ಶರಣೆ ಬರ್ತಾಳ. ಆಕಿನ ವಚನ ಹೇಗಿರುತ್ತದಂತಂದ್ರೆ, ತನವ ಕರಗಿಸಿ ಮನವ ನಿಲ್ಲಿಸಿ ಅಂಗ ಗುಣ ಅಳಿದು ಲಿಂಗ ಗುಣ ನಿಲ್ಲಿಸಿ ಭಾವ ಒಳಿದು ಬಯಕೆ ಸವಿದು ಮಹಾದೇವನಾದ ಶರಣಂಗೆ ಈ ಜಗದ ಮಾನವರು ನೆತ್ತವಲ್ಲರು ಅಪ್ಪಣ್ಣ ಪ್ರಿಯ ಚೆನ್ನ ಬಸವಣ್ಣ ಅಂತ ಹೇಳ್ತಾಳೆ. ಇಲ್ಲಿ ಅದ್ಭುತವಾಗಿ ವರ್ಣನೆ ಆದ ಮಹಾತ್ಮರೇ, ತನುವನ್ನು ಹೇಗೆ ಕರಗಿಸಬೇಕು, ಹೆಂಗ ಕರಗಿಸಿ ಅವರು ಮನಸ್ಸನ್ನು ಸ್ವಾಧೀನ ತಂದರು, ಮನಸ್ಸನ್ನು ಸ್ವಾಧೀನ ತಂದು ಅಂಗ ಗುಣ ಅಳೆದು ಲಿಂಗ ಗುಣವನ್ನು ಹೇಗೆ ನಿಲ್ಲಿಸಿದರು, ಲಿಂಗ ಗುಣವನ್ನು ನಿಲ್ಲಿಸಿ ಭಾವ ಒಳೆದು ಬಯಕೆ ಸವಿದು ಮಹಾದೇವನಾದ ಶರಣರ ಈ ಜಗತ್ತಿನ ಮಾನವರೆಂತ ಬಲ್ಲರು ಅಂತ ಎಷ್ಟು ಅದ್ಭುತವಾದ ಮಾತು ಹೇಳಿದ್ದಾರೆ ನೋಡ್ರಿ. ಒಬ್ಬ ಲಿಂಗಮ್ಮ ಎಂಬುವ ಶರಣೆ ಅಕ್ಷರಸ್ಥರಲ್ಲ, ಆ ಒಂದು ಶರಣೆ ಅದ್ಭುತವಾಗಿ 114 ವಚನಗಳನ್ನು ರಚನೆ ಮಾಡಿ ನಮ್ಮ ನಾಡಿಗೆ ಕೊಟ್ಟಿದ್ದಾರೆ ಮಾತ್ರಿ. ಇಲ್ಲಿ ಉದ್ದಕ್ಕೆ ಹೇಳಿಕೆ ಅಂತ ಹೋದ್ರೆ ಬಹಳ ಇದಾಗ್ತದ. ಇಲ್ಲಿ ಏನಾದಪ್ಪ ಅಂತಂದ್ರೆ ಒಂದು ಪದದಲ್ಲಿ ಬರ್ತದ, ಜೀವ ಪ್ರಪಂಚವ ಬುಡಬೇಕ ಮಗಳೇ, ಜೀವ ಪ್ರಪಂಚವ ಬುಡಬೇಕ ಮಗಳೇ, ದೇವ ಪ್ರಪಂಚವ ಹಿಡಿಬೇಕಮ್ಮ, ಸಾವ ಪ್ರಪಂಚವ ಸಡಲಿಸಮ್ಮ, ಸಾವ ಪ್ರಪಂಚವ ಸಡಲಿಸಮ್ಮ, ಭಾವ ಪ್ರಪಂಚವ ದೃಢವಿರಲಿ ಅಂತ. ತನವು ಕರಗಿಸಬೇಕಾದರೆ ಜೀವ ಪ್ರಪಂಚವ ಬಿಡಬೇಕು. ತನುವಿಗೆ ಹತ್ತಿರತಕ್ಕಂಥ ತನುವಿನಲ್ಲಿರ್ತಕ್ಕಂಥ ಇಂದ್ರಿಯಾದಿ ಗುಣಗಳನ್ನು ತ್ಯಜಿಸಬೇಕು, ಜೀವದ ಗುಣಗಳನ್ನು ತ್ಯಜಿಸಬೇಕು, ನಾನು ನನ್ನದು ಎಂಬುದನ್ನು ತ್ಯಜಿಸಬೇಕು. ಜೀವದ ಗುಣಗಳನ್ನು ಬಿಡಲಾರದೆ ಮನವ ನಿಲ್ಲಿಸಲಾಗದಿಲ್ಲ. ಅದಕ್ಕ ಮನಸ್ಸು ನಿಲ್ಲಿಸಬೇಕೆಂದರೆ ದೇವ ಪ್ರಪಂಚವ ಹಿಡಿಬೇಕು. ಮನಸ್ಸು ನಿಲ್ಲಿಸಬೇಕೆಂದರೆ ದೇವ ಪ್ರಪಂಚವ ಹಿಡಿಬೇಕು. ಯಾವ ದೇವ ಪ್ರಪಂಚ? ಅದಕ್ಕ ಮನವ ನಿಲ್ಲಿಸಿ ಲಿಂಗವದಲ್ಲಿ ನೆಲೆಸಬೇಕು, ಮನದ ಗುಣಗಳನ್ನು ನಿಲ್ಲಿಸಬೇಕು. ಈ ರೀತಿಯಾಗಿ ಅದ್ಭುತವಾದ ವರ್ಣನೆಯನ್ನು ಕೊಟ್ಟಿದ್ದಾರೆ ಮಹಾತ್ಮರೇ. ಇದಕ್ಕ ಏನಂದೆ, ಮಹಾತ್ಮರು ಬಹಳ ತನವನ್ನು ಕರಗಿಸಬೇಕು. ಈ ತನವು ತರ್ಕದ ಮುದ್ದೆ ಆಗ್ಯದ. ಈ ಶರೀರ ಹೆಂಗ್ ಬಂದದ ಅದಕ್ಕೆ ಇನ್ನೊಂದು ಮಾತಿನಾಗ ಹೇಳ್ತಾರ ಒಬ್ಬರು ಶರಣರು, ಹುಟ್ಟುವ ಮಾರ್ಗದಲ್ಲಿ ಹೋಗಬೇಕಮ್ಮ, ಹುಟ್ಟುವ ಮಾರ್ಗದಲ್ಲಿ ಹೋಗಬೇಕಮ್ಮ, ಮುಟ್ಟದ ಲಿಂಗಕ್ಕೆ ಪೂಜಿಸಬೇಕು. ಹುಟ್ಟುವ ಮಾರ್ಗ ಅಂದ್ರೆ ಯಾವುದು? ಯಾವ ಮಾರ್ಗದಿಂದ ಬಂದಿದ್ದೀವಿ ನಾವು? ಹೇಗೆ ಇದ್ದೀವಿ ಮೊದಲು ನಾವು? ಈ ಶರೀರ ಹೆಂಗಾಯ್ತು? ಈ ತನು ಸೃಷ್ಟಿ ಹೆಂಗಾಯ್ತು? ಈ ತನುವನ್ನು ಹೆಂಗ್ ಕರೆಸಬೇಕು? ಸುಮ್ಮನೆ ಸಾಧ್ಯ ಇಲ್ಲ. ಅದಕ್ಕೆ ಸಂಕ್ಷಿಪ್ತದಲ್ಲಿ ಪತ್ರಿಜಿ ಗುರುಗಳು ಹೇಳಿದ್ದಾರೆ. ಏನಂದಿ? ಇಷ್ಟ, ಪ್ರಾಣ, ಭಾವ. ಇಷ್ಟಲಿಂಗವನ್ನು ಕೊಟ್ಟಿದ್ದಾರೆ ಬಸವಣ್ಣವರು, ನಮಗೆ ಧ್ಯಾನ ಕೊಟ್ಟಿದ್ದಾರೆ ಪತ್ರಿಜಿಯವರು. ಇಷ್ಟಲಿಂಗವನ್ನು ಏಕಾಗ್ರತೆಯಿಂದ ಮನಸ್ಸನ್ನು ಅದರಲ್ಲಿ ತಲ್ಲೀನಗೊಳಿಸಿದಾಗ ಅಲ್ಲಿ ಲಿಂಗ ಗುಣ ಆವರಿಸಿ
ಸಂಪೂರ್ಣವಾಗಿ ಭಾವ ಪ್ರಪಂಚವ ಹಿಡಿಯಕ್ಕೆ ಸಾಧ್ಯ ಆಗ್ತದ. ಭಾವ ಪ್ರಪಂಚ ದೃಢವಿರಬೇಕಾಗ್ತದೆ. ಯಾವುದು? ಎಂಥ ಭಾವ ಪ್ರಪಂಚ? ದೇವರ ಭಾವ ಪ್ರಪಂಚ ದೃಢವಿರಬೇಕಂತ. ಅಂಥ ದೇವ ಭಾವ ಪ್ರಪಂಚವನ್ನು ದೃಢವಿರಿಸಿ ಆತ್ಮ ಅನುಸಂಧಾನದಲ್ಲಿ ತೊಡಗುವುದಕ್ಕೆ ಮಹಾತ್ಮರಾಗಿರ್ತಕ್ಕಂಥ ಲಿಂಗಮ್ಮ ಶರಣರು ಅದ್ಭುತವಾಗಿ ತನವ ಕರಗಿಸಿ ಮನವ ನಿಲ್ಲಿಸಿ ಅಂಗದ ಗುಣ ಅಳಿಬೇಕು. ಶರೀರದ ಗುಣಗಳಂತವ ಆ ಶರೀರದ ಗುಣಗಳನ್ನು ಅಳಿದು ಲಿಂಗ ಸಾಧ್ಯ ಮಾಡಿಕೊಂಡು ಲಿಂಗದಲ್ಲಿ ಮನವನ್ನು ನಿಲ್ಲಿಸಿ ನಾವು ಎಲ್ಲಿಗೆ ಬರಬೇಕೀಗ? ಭಾವದ ಬಯಕೆಯನ್ನು ಬಿಡಿಸಬೇಕಾಗ್ತದೆ. ಬಯಕೆ ಎಂಬುದು ದೊಡ್ಡ ಒಂದು ಹೆಮ್ಮರ. ಆ ಒಂದು ಬಯಕೆ ನಮ್ಮನ್ನ ಹೆಂಗೆ ಎಳ್ಕೊಂಡು ಹೋಗ್ತದಂತಂದ್ರೆ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧಗಳೆಂಬ ಒಂದು ಇಂದ್ರಿಯಗಳಿಂದ ಸುತ್ತಿಕೊಂಡು ನಮ್ಮನ್ನ ಈ ಒಂದು ಜೀವ ಪ್ರಪಂಚದಲ್ಲಿ ಮುಳುಗಿಸಿಬಿಡುತ್ತದ. ಅದಕ್ಕಾಗಿ ಇಲ್ಲಿ ಜೀವ ಪ್ರಪಂಚವನ್ನು ಬಿಟ್ಟು ದೇವ ಪ್ರಪಂಚವನ್ನು ಹಿಡಿದು ಪರಮಾತ್ಮನಲ್ಲಿ ನಾವು ಐಕ್ಯರಾಗಬೇಕಾಗ್ತದ. ಅಂಥ ಒಂದು ಅದ್ಭುತವಾದ ಒಂದು ವಚನ ಸಾಹಿತ್ಯ ನಮ್ಮ ಕನ್ನಡ ನಾಡಿನಲ್ಲಿ ಶರಣರು ನಮಗೆ ಕೊಟ್ಟಿದ್ದಾರೆ. ಹುಟ್ಟುವ ಮಾರ್ಗದಲ್ಲಿ ಹೋಗಬೇಕಮ್ಮ, ಹುಟ್ಟಿನ ಗಿಡದಡಿಯಲ್ಲಿ ಮಲಗಬೇಕಮ್ಮ, ಮುಟ್ಟದ ಲಿಂಗಕ್ಕೆ ಪೂಜಿಸಬೇಕು. ಮುಟ್ಟಲಾರ್ದ ಲಿಂಗ ಯಾವುದು? ನಿರಾಕಾರ ಸ್ವರೂಪವಾಗಿರ್ತಕ್ಕಂಥದ್ದು ಲಿಂಗ. ಬಹಳ ಅದ್ಭುತವಾಗಿ ವರ್ಣನೆ ಮಾಡಿದ್ದಾರೆ. ಅದನ್ನು ಹೇಳ್ತಾ ಹೋದರೆ, ವಚನಗಳನ್ನು ಹೇಳ್ತಾ ಹೋದರೆ ನಮ್ಗೆ ಸಮಯದ ಅಭಾವನೆ ಗೊತ್ತಾಗ್ತಾ ಇಲ್ಲ. ಈ ಒಂದು ವೇದಿಕೆಯಲ್ಲಿ ಸ್ವಲ್ಪ ಸಮಯ, ಒಂದು 10-15 ನಿಮಿಷ ಅಂತ ಹೇಳಿದ್ದಾರೆ. ಆ ಒಂದು ವಿಚಾರಕ್ಕಾಗಿ ಬಹಳ ಅದ್ಭುತವಾಗಿ ಶರಣರ ವಚನಗಳು ಬರ್ತಾವ. ಎಂಥ ವಚನಗಳವ ಅಂತಂದ್ರೆ ಕೈವಲ್ಯ ಪದ ಹೇಳ್ಯಾರ. ಸುಮ್ಮನೆ ಶ್ವಾಸ ಅಂತ ಈಗ ಪತ್ರಿಜಿ ಅವ್ರು ಹೇಳ್ಯಾರ. 12ನೇ ಶತಮಾನದಲ್ಲಿ ಹೇಳಿದಾರ. ಏನಂತ ಹೇಳ್ಯಾರ? ಶಿವನಾಮವ ಸ್ಮರಿಸು, ಈ ಭವಮಾಲೆಯ ಪರಿಹರಿಸೋ, ಜೀವ ಶಿವರ ಬೆರೆಸೋ, ಆತ್ಮನ ಭೇದವ ಪರಿಹರಿಸೋ. ಜೀವ ಶಿವರ ಬೆರೆಸೋ, ಆತ್ಮನ ಭೇದವ ಪರಿಹರಿಸೋ. ನೋಡ್ರಿ, ಅಲ್ಲೇ ಹೇಳಿದತೆ. ಜೀವ ಮತ್ತು ಶಿವ ಎಲ್ಲೇ ಆದಪ್ಪ ಅಂದ್ರೆ ಇಲ್ಲೇ ಶ್ವಾಸದಲ್ಲೇ ಆದ. ಈಡನಾಡಿ ಪಿಂಗಳೆ ನಾಡಿ ಮುಖಾಂತರ ಜೀವ ಶಿವವನ್ನು ಬೆರೆಸಿ ಆತ್ಮವನ್ನು ಅರಿ ಆತ್ಮನ ಭೇದವನ್ನು ಪರಿಹರಿಸು ಎಂಬ ಮಾತನ್ನು ಈ ಒಂದು ವಚನ ಸಾಹಿತ್ಯ ಮತ್ತು ಕೈವಲ್ಯ ಪದಗಳಿಂದ ಬರ್ತದ ಮಹಾತ್ಮರೇ. ಹೀಗಾಗಿ ಸಮಯದ ಅಭಾವದಿಂದ ಇನ್ನು ಅತ್ಯದ್ಭುತವಾದ ವಚನಗಳವ. ಈಗ ನಾವನ್ನ ಇದೇ ಫಸ್ಟ್ ವೇದಿಕೆ ಮೇಲೆ ಹತ್ತಿದ್ದು, ವೇದಿಕೆನೇ ಹತ್ತಿಲ್ಲ. ಹೀಗಾಗಿ ನಾವು ಈ ಒಂದು ವಚನ ಸಾಹಿತ್ಯದ ಮುಖಾಂತರ ತಮ್ಮ ಮುಂದೆ ಇಡುತ್ತಾ ನನ್ನ ವಾಕ್ಪುಷ್ಪಗಳನ್ನು ಈ ಒಂದು ಧ್ಯಾನ ಜಗತ್ತಿಗೆ ನೀಡುತ್ತಾ ನಾನು ಮಂಗಲ ಮಾಡ್ತೀನಿ. ಜಯಮಂಗಲಂ ಜಯನಂ ಪಾರ್ವತಿಪತಿ ಶಿವರಮಾದೇ ಸದ್ಗುರುನಾಥ್ ಮಹಾರಾಜ್ ಕೂ ಜೈ. ಹರಿ ಓಂ ತತ್ಸತ್ ಪರಬ್ರಹ್ಮಣೇ ನಮಃ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.